ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಎಂ ಆಯಿತು ಮಲ್ಲಪ್ಪ ಜೋತವರ ಆತ್ಮೀಯರೇ, ನಮ್ಮ ಬೆಳಗಾವಿ ಮಹಾನಗರ ಪಾಲಿಕೆ ಮತ್ತೊಮ್ಮೆ ಬೆಳಗಾವಿ ಕರ್ನಾಟಕದ ವಿಭಾಜ್ಯ ಅಂಗ ಅನ್ನೋ ನಿರ್ಣಯವನ್ನು ತೆಗೆದುಕೊಳ್ಳಲಿಲ್ಲ ಅನ್ನೋ ಬೇಸರ, ನೋವು, ಸಂಕಟ ನಮ್ಮ ಕನ್ನಡ ಪರ ಹೋರಾಟಗಾರರದಾಗಿ ಬಿಟ್ಟದೆ. ಇವತ್ತು ಬೆಳಗಾವಿ ಕರ್ನಾಟಕದಲ್ಲಿದ್ದು ಅಲ್ಲಿ ನಮ್ಮ ವಿಧಾನಸೌಧ ಇದ್ದು, ಅದೇ ರೀತಿಯಾಗಿ ಕನ್ನಡಿಗರು ಇವತ್ತು ದಿನಕ್ಕೆ ಹೆಚ್ಚಾಗ್ತಿದ್ದು ಎಲ್ಲ ಇದ್ದರು. ಮತ್ತು ಇತಿಹಾಸದಲ್ಲೂ ನಿಶ್ಚಿತವಾಗಿ ಕರ್ನಾಟಕದ ಭಾಗ ಆಗಿದ್ದರೂ ಸಹ ಇವತ್ತು ಮೇಯರ್ ಅವರು ಭಾಳ ಚಂದ ಎಸ್ಕೇಪ್ ಆದರು. ಇಲ್ಲೆಲ್ಲ ಎಸ್ಕೇಪಿಸ್ಟ್ ಇದ್ದಾರೆ. ಕಾಂಗ್ರೆಸ್ಸಿಗರಿರ್ಬೋದು, ಬಿ ಜೆ ಪಿಗರಿರ್ಬೋದು, ಈ ಮೇಯರ್ ಇರ್ಬೋದು, ಉಪಮೇಯರ್ ಇರ್ಬೋದು, ಕೇವಲ ಕನ್ನಡ ಪರ ಹೋರಾಟಗಾರರು ಬಿಟ್ಟರೆ ಉಳಿದವರೆಲ್ಲರೂ ಚರ್ಮ ರಕ್ಷಕರು ಅಂತ. ತಾವು ಹೆಂಗೆ ಉಳಿಬೇಕು ಈ ಸಮಸ್ಯೆಯಿಂದ ಅನ್ನೋದು. ಹಿಂದೆಲ್ಲ ನಾಳೆ ನಿಶ್ಚಿತವಾಗಿಯೂ ಕರ್ನಾಟಕದ ಹಂಗಾಗಿ ಉಳಿತದೆ, ಭಾಗಾಗಿ ಉಳಿತದೆ ಅನ್ನೋದು ಎರಡು ಮಾತಿಲ್ಲ. ಸುಪ್ರೀಂ ಕೋರ್ಟಿಗೆ ಈಗಾಗಲೇ ಸಂಸತ್ತಿನಲ್ಲಿ ತೆಗೆದುಕೊಂಡು ತಂದಿರ್ತಾರೆ. ಅದನ್ನು ಚೇಂಜ್ ಮಾಡುವಂಥ ಪವರ್ ಸಂಸತ್ತಿಗಿದೆ ವಿನಃ ಸುಪ್ರೀಂ ಕೋರ್ಟಿಗೆ ಸಹಿತ ಇಲ್ಲ. ಅದು ನಡೀತಾ ಇದ್ದಾನೆ, ಹಾಗೆ ಡೇಟ್ ಮೇಲೆ ಡೇಟ್ ಬೀಳ್ತಾನೆ ಇದೆ. ಅದು ಆಗೋ ಸಾಧ್ಯಗಳು ಭಾಳ ಕಡಿಮೆ, ರೇರೆಸ್ಟ್ ಆಫ್ ದ ರೇರ್. ಯಾಕೆಂದ್ರೆ ಅದು ಒಂದು ಮಾಡಿದರೆ ಇಡೀ ದೇಶ ತುಂಬ ಇಂಥ ಸಮಸ್ಯೆಗಳು ಎದ್ದು ಬಿಡ್ತವೆ ಎಲ್ಲ ಕಡೆ. ನಾವು ಸುಪ್ರೀಂ ಕೋರ್ಟ್ ಹೋಗ್ಬೇಕಾಗ್ತದೆ. ನಮ್ಮ ಕೇರಳದಲ್ಲಿ ಹೋದಂತಹ ನಮ್ಮ ಕಿಂಗಣ್ಣರಯ್ಯರ ಊರು ಕಾಸರಗೋಡು, ಅದ್ವಾನಿ ನಮ್ಮ ಇದರಲ್ಲಿ ಆಂಧ್ರದಲ್ಲಿ ಹೋದಂಥದ್ದು. ನಾವು ಮತ್ತೆ ಕೇಳ್ತೀವಿ ಸುಪ್ರೀಂ ಕೋರ್ಟಿಗೆ ಹೋಗಿ ನಮ್ಮದು ಚೇಂಜ್ ಮಾಡಿರಪ್ಪ ಅಂತೇಳಿ. ನಾವು ಸೊಲ್ಲಾಪುರವನ್ನು ನಾವು ಕೇಳ್ತೀವಿ. ಇದು ಮಲಗಿರುವಂಥ ಒಂದು ರಾಕ್ಷಸನ ಎಬ್ಬಿಸ್ಬಿಟ್ಟಂಗೆ ಆಗಿಬಿಡ್ತದೆ. ಇದು ಸುಪ್ರೀಂ ಕೋರ್ಟ್ ಏನಾದರೂ ಇದರಲ್ಲಿ ಕೈ ಹಾಕಿದ್ರೆ, ಯಾಕಂದ್ರೆ ಆಲ್ರೆಡಿ ಮಹಾಜನ ವರದಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಈಗಾಗಲೇ ಸಂಸತ್ತಿನಲ್ಲಿ ಡಿಸೈನ್ ಆಗಿ ಹೋಗಿಬಿಟ್ಟದ. ಬೆಳಗಾವಿ ಕರ್ನಾಟಕದ ಅಂಗ, ಕಾಸರಗೋಡು ಕೇರಳದ ಅಂಗ, ಆದ್ವಾನಿ ಆಂಧ್ರದ ಅಂಗ, ಅಂದ್ರೆ ತೆಲಂಗಾಣದ ಅಂಗ. ಇಲ್ಲಿ ಡಿಸೈಡೆಡ್ ಇಲ್ಲಿ ಹೋಗಿದ್ದಾರೆ. ಅದ್ರ ಸಲುವಾಗಿ ಜಗಳದ ಕುಡಿದ್ರಲ್ಲಿ ಏನೂ ಇಲ್ಲ. ಬೆಳಗಾವಿ ನಮ್ಮದ್ರಿ ಇದು, ಅದು ಯಾರೂ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ. ಆದರೂ ಕನ್ನಡ ಪರ ಹೋರಾಟಗಾರರಿಗೆ ಒಂದು ಬೇಕಾಗಿದೆ. ಬೆಳಗಾವಿ ಕರ್ನಾಟಕದ ವಿಭಾಗ ಹಂಗಂತ ನೀವು ಡಿಸಿಷನ್ ತೊಗೊಳ್ರಿ ಅಂತೇಳಿ ಇಲ್ಲಿಯ ಮೇಯರ್ ಮತ್ತು ಉಪಮೇಯರ್ಗೆ ಹೇಳ್ತಿದ್ದಾರೆ. ಮೇಯರ್ ಮತ್ತು ಉಪಮೇಯರ್ ಏನು ರೀ ಪಾಪ ಅವರು ಕೆಟ್ಟಂತ ಹೇಳಿಕ್ಕೆ ಆಗೋದಿಲ್ಲ. ಇಲ್ಲಿ ಬಿ ಜೆ ಪಿಗರು ಡಿಸಿಷನ್ ತೊಗೊಳ್ಬೇಕಾಗ್ಯದ, ಕಾಂಗ್ರೆಸ್ಸಿಗರು ಡಿಸಿಷನ್ ತೊಗೊಳ್ಬೇಕಾಗಿದೆ, ರಾಷ್ಟ್ರೀಯ ಪಕ್ಷಗಳು ಇವರು. ಆದರೆ ಇವ್ರಿಗಿಬ್ಬರಿಗೂ ಮಹಾರಾಷ್ಟ್ರದಲ್ಲಿ ಪಕ್ಷಗಳಿದ್ದಾವೆ, ಅಲ್ಲೇ ಆಯ್ಕೆ ಆಗೋ ಸಲುವಾಗಿ ಮೇಷ ಮಾಡುವಂಥದ್ದು. ಅದಕ್ಕೆ ಒಂದು ಹಾದಿ ಹುಡುಕಿ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಅದರಲ್ಲೂ ಮುಖ್ಯವಾಗಿ ಮೇಯರ್ ಅವ್ರಿಗೆ. ಈಗ ನಿಮ್ಗೆ ಗೊತ್ತಿದ್ದಂಗೆ ಮೇಯರ್ ಅವ್ರಿಗೆ ಒಂದು ಹಾದಿ ಹುಡುಕಿ ಕೊಟ್ಟಿದ್ದಾರೆ. ಏನಪ್ಪ ಅಂತಂದ್ರೆ, ಮಾರ್ಗಸೂಚಿ ಬರಲಿ ಸ್ಟೇಟ್ ಗೌರ್ಮೆಂಟಿಂದ, ರಾಜ್ಯ ಸರ್ಕಾರದಿಂದ ಮಾರ್ಗಸೂಚಿ ಬರಲಿ ಅಂದಾಗ ಮಾತ್ರ ನಾವು ನಿಮಗೆ ಏನಪ್ಪ ಅಂತಂದ್ರೆ ಈ ಒಂದು ಇದನ್ನು ಒಂದು ಏನೋ ಈ ಮಾತಿನ ಬೇಡಿಕೆ ಇಡ್ತಾ ಇದ್ರಿ, ಅದನ್ನು ಪಾಸ್ ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಈ ನಮ್ಮ ಏನಪ್ಪ ಅಂತಂದ್ರೆ ಈ ಮೇಯರ್ ಅವರು ಹೇಳ್ಕೊಳ್ತಾ ಇದ್ದಾರೆ. ಮೇಯರ್ ಅವರು ಏನಪ್ಪ ಇದು ದಾಟ್ಕೊಂಡು ಹೋಗುವಂಥದ್ದು ರೀ ಇದು. ಅದರಲ್ಲಿ ಏನೂ ಇಲ್ಲ. ಪ್ರೀತಿ ಕಾಮಕರ್ ಆಗಿರ್ಬೋದು, ಕೊಂಗಾಲಿ ಅವರಾಗಿರ್ಬೋದು, ಉಪಮೇಯರ್, ಇವರೆಲ್ಲ ಎಸ್ಕೇಪಿಸ್ಟು. ಅದು ಪಕ್ಷಗಳು ಎಸ್ಕೇಪಿಸ್ಟ್. ಹೌದು, ಕರ್ನಾಟಕದಲ್ಲಿ ಅದು ಒಪ್ಪುವಂಥ ವಿಷಯ ಅಲ್ಲ. ಒಂದು ಡಿಸಿಷನ್ ತೊಗೊಳ್ಳಿಕ್ಕೆ ಯಾಕಪ್ಪ ಇವರು ಇವತ್ತು ಆಡಳಿತ ಮಾಡೋದು ಯಾವುದು? ನಮ್ಮ ನಗರ ಪಾಲಿಕೆಯನ್ನು, ಬೆಳಗಾವಿ ನಗರ ಪಾಲಿಕೆಯನ್ನು ಬಿ ಜೆ ಪಿಗರು ಯಾಕೆ ತೊಗೊಳ್ತಾ ಇಲ್ಲ? ಇವತ್ತು ಜನ ವಿರೋಧ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಗರು ವಿರೋಧಕ್ಕಾಗಿ ವಿರೋಧ ಅಲ್ಲ, ಅವ್ರ ಮನಸ್ಸಿನಲ್ಲಿಲ್ಲ. ಯಾಕೆಂತಂದ್ರೆ ಎರಡನೇ ದೊಡ್ಡ ಪಕ್ಷ ಅದು, ಎರಡು ಕೂಡಿದಪ್ಪ ಅಂತಂದ್ರೆ ಅವ್ರದ್ದು ಮೆಜಾರಿಟಿ ಆಗ್ತದೆ. ಎಲ್ಲದು MES, ಒಂದು 2-3 ಮಂದಿ ಇದ್ದಾರೆ MESದವರು. ತೊಗೊಂಡು ಅವಿಭಾಜ್ಯ ಹೆಂಗಪ್ಪ ಕರ್ನಾಟಕದ ಅಂತೇಳಿ ಪಾಸ್ ಮಾಡೋಸಕ್ಕೆ ಬರೋದಿಲ್ಲೇನು? ಉಸ್ತುವಾರಿ ಸಚಿವರು ಆಗಿರ್ಬೋದು. ಇವತ್ತು 2 ಸಚಿವರು ಇದ್ದಾರೆ. ಒಬ್ಬರು ಉಸ್ತುವಾರಿ ಸಚಿವರಾದಂಥ ಈಗಿದ್ದಂಥ ನಮ್ಮ ಸತೀಶ್ ಅವರು, ಅವ್ರ ಜೊತೆಗೆ ಈಗ ಇನ್ನೊಬ್ಬರು ಸಚಿವರಾಗಿದ್ದಾರೆ ನಮ್ಮ ಲಕ್ಷ್ಮಣ್ ಸವದಿ ಅವರು, ಮಾಜಿ ಸಂಸದ ಮಂತ್ರಿಗಳಿದ್ದಾರೆ. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಆಡಳಿತದಲ್ಲಿದ್ದಾರೆ ಈ ಸ್ಟೇಟ್ದಲ್ಲಿ. ಇಲ್ಲಿ ಆಡಳಿತದಲ್ಲಿ ಬಿ ಜೆ ಪಿ ಇದ್ರು ಸಹಿತ ಸ್ಟೇಟ್ ಗೌರ್ಮೆಂಟ ಈ ಡಿಸಿಷನ್ ತೊಗೊಳ್ರಪ್ಪ ಅದು ಕಾಂಗ್ರೆಸ್ಸಿಗರಿಗೆ ಹೇಳಬೇಕಾಗಿತ್ತು. ಫೋರ್ಸಾಗಿ ಕಾಂಗ್ರೆಸ್ಸಿಗರು ತೊಗೊಳ್ರಿ ಅಂತ ಹೇಳ್ತಾರೆ. ಆದರೆ ಕಾಂಗ್ರೆಸ್ಸಿಗರು ಸಹಿತ ಆದರೂ ಏನಪ್ಪ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಒತ್ತಡ ಬೇಕಾಗಿತ್ತು ಅಷ್ಟು ಪ್ರಮಾಣದಲ್ಲಿ ಒತ್ತಡ ಹಾಕ್ತಾಯಿಲ್ಲ. ಅಷ್ಟೇ ಅದೆಲ್ಲ ಆಗಬೇಕಾಗಿದ್ರಿ. ಮಾರ್ಗಸೂಚಿ ಪಾಸ್ ಮಾಡಿ ಕಸಾಗಿ ಬರೋದಿಲ್ಲ ಇವರಿಗೆ, ಸ್ಟೇಟ್ ಗೌರ್ಮೆಂಟ್ದವ್ರಿಗೆ. ಮಾರ್ಗಸೂಚಿ ತೊಗೊಳಪ್ಪ ನೀವು ಕರ್ನಾಟಕ ಹಂಗೆ ಘೋಷಣೆ ಮಾಡ್ಕೊಂಡು ಹೇಳಿಕ್ಕೆ ಬರೋದಿಲ್ವ? ಇದರ ಅರ್ಥ ಏನು? ಕಾಂಗ್ರೆಸ್ಸಿಗೂ ಬೇಕಾಗಿಲ್ಲ, ಬಿ ಜೆ ಪಿಗೂ ಬೇಕಾಗಿಲ್ಲ, ನಮ್ಮ ಕನ್ನಡ ಹೋರಾಟಗಾರರಿಗೆ ಮಾತ್ರ ಬೇಕಾಗಿದೆ.
ಯಾಕೆಂದರೆ ಇವರು ಅಲ್ಲೆಲ್ಲ ಆರಿಸಿರ್ಬೇಕಲ್ಲ ರಾಜ್ಯಗಳಲ್ಲೇ. ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿಗರು ಎರಡು ಪಾರ್ಟಿ ಇದ್ದಾವಲ್ಲೇ ಮಹಾರಾಷ್ಟ್ರದಲ್ಲೇ. ತಮ್ಮ ವೋಟ್ ಬ್ಯಾಂಕ್ಗಾಗಿ ಎರಡೂ ಪಕ್ಷಗಳು ಇದು ಮಾಡ್ತಾಯಿಲ್ಲ. ಮಾರ್ಗಸೂಚಿ ಇಷ್ಟರೊಳಗೆ 3 ತಿಂಗಳಾಯಿತು. 3 ತಿಂಗಳು ಒಂದು ಮಾರ್ಗಸೂಚಿ ಕಳಿಸ್ಲಿಕ್ಕೆ ಆಗಲಿಲ್ವ ಕರ್ನಾಟಕ ಸ್ಟೇಟ್ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇದು ಕಳಿಸ್ಬೇಕಾಗಿತ್ತು. ಇಷ್ಟರೊಳಗೆ ಕಳಿಸೋದು ಮಾಡಬೇಕಾಗಿತ್ತು, ಮುಗಿಸ್ಬೇಕಾಗಿತ್ತು. ಹೇಗೋ ಸುಪ್ರೀಂ ಕೋರ್ಟ್ನಲ್ಲಿ ಅದು ಹೆಲ್ಪ್ ಆಗ್ತದೆ ಅವ್ರಿಗೆ. ಇಲ್ಲಪ್ಪ ಡಿಸಿಷನ್ ತೊಗೊಂಡಿದ್ದಾರೆ, ಇದು ಕರ್ನಾಟಕದ ಅಂಗ ಅವಿಭಾಜ್ಯ ಅಂಗ ಅಂತೇಳಿ. ಈಗಾಗಲೇ ಮೂಲತಃ ಮಹಾರಾಷ್ಟ್ರದ ಅವಿಭಾಜ್ಯ ಅಂಗದ ಹಿಂದೆ ತೊಗೊಂಡಿದ್ದಾರೆ 2005 ಅದು ಅವ್ರಿಗೆ ಹೆಲ್ಪ್ ಆಗ್ತದೆ ಅನ್ನೋದು ಕನ್ನಡ ಹೋರಾಟಗಾರರ ಕಳಕಳಿ, ನೋವು, ಸಂಕಟ. ಆ ಬೇಡಿಕೆ ನಡ್ತಾ ಇದ್ದಾರೆ. ಇಬ್ಬರು ಬಿ ಜೆ ಪಿಗರು ಹೋಗ್ತಾ ಇಲ್ಲ. ಬಿ ಜೆ ಪಿಗರು ಕಾಂಗ್ರೆಸ್ಸಿನ ಮೇಲೆ ಹಾಕೋದು, ಕಾಂಗ್ರೆಸ್ಸಿಗರು ಬಿ ಜೆ ಪಿಗರ ಮೇಲೆ ಹಾಕೋದು. ಇಡೀ ಈ 12 ವರ್ಷದಿಂದ ಆಡಳಿತ ನೋಡ್ತಾ ಇದ್ದೀವಿ ಮೋದಿ ಅವ್ರದ್ದು. ತಮ್ಮ ಮಾಡೋ ತಪ್ಪುಗಳಿಗೆ ಕಾಂಗ್ರೆಸ್ ಮೇಲೆ ಹಾಕೋದು, ಕಾಂಗ್ರೆಸ್ಸಿಗರು ಇವ್ರ ಮೇಲೆ ಹಾಕುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇವೆರಡೂ ಪಕ್ಷಗಳು ಇದ್ದಂಥದ್ದು ಜನಸಾಮಾನ್ಯರ ಮನಸ್ಸಿಗೆ ಬೆಲೆ ಕೊಡಲಾರಂಥದ್ದು. ಯಾಕಂದರೆ ಬೆಳಗಾವಿ ಕನ್ನಡಿಗರಲ್ಲಿ ಸಹ ಬೆಳಗಾವಿ ನಂಬುದು ಅನ್ನುವಂಥದ್ದು ಭಾವದ ಆ ದಿಶೆಯಲ್ಲಿ ಮೇಯರ್ ಅವರಿಗೆ ಉಪಮೇಯರ್ ಅವರಿಗೆ ಡೈರೆಕ್ಷನ್ ಮಾಡಿದ್ದಾರೆ, ಅಥವಾ ಮಾರ್ಗಸೂಚಿ ಕಳಿಸಿಬಿಟ್ಟಿದ್ದಾರೆ, ಮುಗಿದೋಗ್ಬಿಡ್ತಿತ್ತು. 3 ತಿಂಗಳಿಂದ ಕಳಿಸ್ರಪ್ಪ ಅಂತ ಹೇಳಿದ್ದಾರೆ. 3 ತಿಂಗಳ ಕನ್ನಡ ಹೋರಾಟಗಾರ ಹೋರಾಟ ಮಾಡ್ತಾ ಇದ್ದಾರೆ. ಆದರೂ ಯಾವುದೂ ಬೆಲೆ ಇಲ್ಲ, ಮಾರ್ಗಸೂಚಿ ಕಳಿಸಲಿಲ್ಲ. ಮೇಯರ್ ಮತ್ತು ಉಪಮೇಯರ್ಗೆ ಹಾಲಿ ಮಾಡಿಕೊಟ್ರು, ಇದು ದಾಟಗೋರಿ ನೀವು ಅಂತಾರೆ. ಅವ್ರ ಮೇಲೆ ಹಾಕಿಬಿಟ್ರವ್ರು, ಸ್ಟೇಟ್ ಗೌರ್ಮೆಂಟ್ ಮೇಲೆ ಹಾಕಿಬಿಟ್ರು ಅವರು. ಏನಪ್ಪ ಅಂತಂದ್ರೆ ಈ ನೆಲಗಟ್ಟಿನಲ್ಲಿ ದಾಟೋದಕ್ಕಾಗಿ. ಹೀಗಾಗಿ ಮೇಯರ್ ಮತ್ತು ಉಪಮೇಯರ್ ಅವರು ದಾಟ್ಕೊಂಡಿದ್ದಾರೆ. ಮುಂದೆ ಈ ಥರ ಪರಿಸ್ಥಿತಿ ಏನು ಅಂತ ಇದೇ ರೀತಿ ಹೋಗುವಂಥದ್ದು. ಇನ್ನೇನು ಸೂಪರ್ ಸಿಡ್ ಮಾಡಿರಿ ಅನ್ನುವಂಥದ್ದು ನಮ್ಮ ಕನ್ನಡ ಹೋರಾಟಗಾರರ ಒಂದು ಬೇಡಿಕೆ, ಅಥವಾ ಬೆಳಗಾವಿಯ ಈ ಹೋರಾಟಗಾರರ ಬೇಡಿಕೆ. ಅದು ಸೂಪರ್ ಸಿಡ್ ಮಾಡಿದರೆ ಅವಿಭಾಜ್ಯ ಹಂಗಪ್ಪ ಕರ್ನಾಟಕದ್ದು ಬೆಳಗಾವಿ ಅನ್ನೋದಾಗ್ತದನ. ಮತ್ತು ಉಳಿದ್ಬಿಟ್ಟಿತು. ಮತ್ತು ಅವರು ಏನಪ್ಪ ಅಂದ್ರೆ ಮರಾಠಿಗರಲ್ಲೇ ಇವರೆಲ್ಲರೂ ಹೀರೋಗಳೇ ಉಳಿದ್ಬಿಟ್ರು. ಇವತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿಗಳನ್ನು ಅಲ್ಲಿಯ ಲೋಕಲ್ ಜನರ ಮುಂದೆ ಗೊತ್ತು ಮಾಡಬೇಕಾಗಿದೆ ಇವ್ರು ಎಂಥವ್ರು ಇದ್ದಾರಪ್ಪ ಅಂತೇಳಿ. ಯಾಕಂದರೆ ರಾಜ್ಯ ಸರ್ಕಾರಕ್ಕೆ ಇಲ್ಲಿಯವರಿಗೆ ಮಾರ್ಗಸೂಚಿಯನ್ನು ಪಾಸ್ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಇಲ್ಲಿ ಆಡಳಿತದಲ್ಲಿದ್ದಂಥ ಬಿ ಜೆ ಪಿಗೂ ಸಹಿತ ಅದನ್ನು ಮಾಡಿಸಬೇಕು. ಇದು ಕರ್ನಾಟಕದ ವಿಭಾಜ್ಯ ಅಂಗ ಅಂತ ಮಾಡಿಸಬೇಕಾಗಿದ್ದರೆ ಬಿ ಜೆ ಪಿ ಮೆಜಾರಿಟಿ ಅದ ಮಾಡಿಸ್ಬೋದಾಗಿತ್ತು. ಅಂದರೆ ಇಬ್ಬರಿಗೂ ಇಲ್ಲ ಅಂತ. ಇದರಿಂದಾಗಿ ಕನ್ನಡ ಹೋರಾಟಗಾರರು ಅಂತ ತಿಳ್ಕೊಬೇಕಾಗ್ಯದ. ನಾವು ಹೋರಾಟ ಮಾಡಲೇಬೇಕಾಗಿದೆ. ಹೋರಾಟ ಮಾಡದೇ ಇದ್ದರೆ ನಡೆಯೋದಿಲ್ಲ ಅನ್ನೋದು ಒಂದು ಸಾರ್ವಕಾಲಿಕ ಸತ್ಯ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈಗ ನಮ್ಮ ಬೆಳಗಾವಿ ನಗರ ಪಾಲಿಕೆ ಕರ್ನಾಟಕದ ಅಂಗ ಅಂತ ಆಗಬೇಕಾಯ್ತಪ್ಪ ಅಂತಂದ್ರೆ ಎರಡೂ ಪಕ್ಷಗಳು ಈ ದಿಶೆಯಲ್ಲೇ ಚಿಂತನೆ ಮಾಡಿ ನಮ್ಮ ಮಾರ್ಗಸೂಚಿಯನ್ನು ರಾಜ್ಯ ಸರ್ಕಾರ ಕಳಿಸಿ ಇವರಿದ್ದಂಥವ್ರು ಬಿ ಜೆ ಪಿಗರು MES ಮಾತನ್ನು ತಳ್ಳಿ ಬೆಳಗಾವಿ ಕರ್ನಾಟಕದ ವಿಭಾಗ ಅಂಗ ಅನ್ನುವಂಥ ಒಂದು ರೆಸೊಲ್ಯೂಷನ್, ಒಂದು ರೂಲಿಂಗ್ ಪಾಸ್ ಮಾಡಿಸಿದ್ರೆ ಮೇಯರ್ ಇದ್ದವ್ರು ಯಾರು ಮೇಲೆ ಮೆಜಾರಿಟಿ ಮೇಲೆ ಇದ್ದಾರಲ್ಲ ಅವರು. ಅವ್ರು ಸ್ವಂತ ತಾವು ತೊಗೊಳ್ಳೋಂಥ ಡಿಸಿಷನ್ ಏನಿಲ್ಲ. ಮೆಜಾರಿಟಿಗರು ಯಾರಿದ್ದಾರಪ್ಪ ಇಲ್ಲಿ? ಬಿ ಜೆ ಪಿಗರಿದ್ದಾರೆ. ರಾಜ್ಯ ಸರ್ಕಾರ ಇಲ್ಲದ, ಕಾಂಗ್ರೆಸ್ ಅದ. ಇಬ್ಬರು ಒಂದು ಈ ವಿಷಯದಲ್ಲ ಸಮಾನವಾದ ನಿರ್ಧಾರ ತೆಗೆದುಕೊಂಡಿದ್ರೆ ಇವತ್ತು ಬೆಳಗಾವಿಗೊಂದೇನೋ ಅಲ್ಲಿ ಜನರಿಗೆ ಕನ್ನಡ ಹೋರಾಟಗಾರರಿಗೆ ಒಂದು ಭಯ, ನಾಳೆ ಏನೋ ಈ ಒಂದು ಕಾರಣಕ್ಕಾಗಿ ಮಹಾರಾಷ್ಟ್ರ ಓದಿತು ಬೆಳಗಾವಿ ಅಂತೇಳಿ ಅದಕ್ಕೆ ಪಾಪ ಅವ್ರು ಒತ್ತಡ ಮಾಡ್ತಾಯಿದ್ದಾರೆ. ಅವ್ರ ಬೇಡಿಕೆಯಲ್ಲೂ ಒಂದು ಏನಪ್ಪ ನ್ಯಾಯಸಮ್ಮತತೆ ಅದ. ಇನ್ನು ಏನಪ್ಪ ಅಂತಂದ್ರೆ ಈ ಎಲ್ಲ ಘಟನೆಗಳನ್ನ ನೆನಪಿಸ್ಕೊಂಡು ಈ ಬೆಳಗಾವಿ ನಮ್ಮ ಕನ್ನಡದ ಅಂಗ ಅನ್ನೋಂಥ ನಿರ್ಧಾರ ಯಾವಾಗ ತೊಗೊಳ್ತಾರೆ, ರಾಜ್ಯ ಸರ್ಕಾರ ಯಾವಾಗ ಮಾರ್ಗಸೂಚಿ ಕಳಿಸ್ತದ, ಅದೇ ಕಾಲಕ್ಕೆ ಇಲ್ಲಿ ಪಾಲಿಕೆಯಲ್ಲಿದ್ದಂಥ ಬಿ ಜೆ ಪಿ ಮೆಜಾರಿಟಿ ಅವರು ಯಾವಾಗ ಇದನ್ನು ಡಿಸಿಷನ್ ತೊಗೊಳ್ತಾರೆ. ಯಾಕೆ ಎಲ್ಲ ಡಿಸಿಷನ್ ತೊಗೊಳೋದಕ್ಕೆ ಇವತ್ತು ಅರ್ಹತೆ ಅದ ಬಿ ಜೆ ಪಿಗೆ. ಅದಕ್ಕೆ ಸಹಕಾರ ಮಾಡುವಂಥ ಒಂದು ಕೆಲಸ. ಯಾಕಂದರೆ ಬೆಳಗಾವಿ ಕರ್ನಾಟಕದ ಅಂಗ ಇದು ಆಗಲೇಬೇಕಾಗಿದ್ದು. ಅದನ್ನು ಮಾಡುವಂಥ, ಅದು ಡೈರೆಕ್ಷನ್ ಮಾಡುವಂಥ, ಮಾರ್ಗಸೂಚಿ ಕಳಿಸುವಂಥ ಕೆಲಸ ಕಾಂಗ್ರೆಸ್ ಮಾಡಬೇಕಾಗಿದೆ, ಮಾಡಲಿ ಅನ್ನೋ ಮಾತನ್ನು ಹೇಳ್ತಾ, ಆದರೂ ಹೋರಾಟಗಳು ಬೇಕಾಗಿದೆ, ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಹೋರಾಟಗಾರರು ಅಂತ ಮಾತನ್ನು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ 16 ನೀವು ತಿಳಿಸಿ ತನ್ನದು ಸತ್ಯದ ಕೈಗೆ ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ
ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ವಂದನೆಗಳು.